ಬೆಳಗಾವಿಯಲ್ಲಿ ಸಂಬಂಧಿಸಿದ ಶಾಸಕರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನೆಗಳನ್ನು ಮಂಜೂರು ಮಾಡಿಕೊಡುವಂತೆ ಸುಮಾರು 15 ವರ್ಷಗಳಿಂದ ಅರ್ಜಿ ಕೊಡುತ್ತಾ ಬಂದಿದ್ದೇವೆ ಅಂತ ಜೈ ಭೀಮ ಓಂ ಸಾಯಿ ಯೂನಿಯನ್ ಸಂಸ್ಥಾಪಕ ರಾಜು ತೊಂಬರೆ ತಿಳಿಸಿದರು. 1974ರಿಂದ ಮುಳುಗಡೆ ಪ್ರದೇಶದಿಂದ ಬಂದ ವಂಟಮುರಿ ಕಾಲನಿ, ಚಾವಟಗಲ್ಲಿ, ರುಕ್ಮಿಣಿನಗರ ಹಾಗೂ ಬೆಳಗಾವಿ ನಗರದಲ್ಲಿ ವಾಸ ಮಾಡ್ತಾ ಇರುವ ಕೆಲ ನಿರಾಶ್ರಿತರು ಮುಳುಗಡೆ ಪ್ರದೇಶದಿಂದ ಬಂದಿರುವ ನಮಗೆ ಸುಮಾರು 15 ವರ್ಷದಿಂದ ಮನೆಗಳಿಲ್ಲದೆ ಅತಂತ್ರ ಬದುಕು ನಮ್ಮದಾಗಿದೆ ಅಂತ ಹೇಳಿದರು. ಆಶ್ರಯ ಮನೆಗಳನ್ನ ನ್ಯಾಯವಾಗಿ ಬಡ ಜನರಿಗೆ ಹಂಚಿಕೆ ಮಾಡದೆ ತಮಗೆ ಬೇಕಾದ ಜನರಿಗೆ ಹಂಚಿಕೆ ಮಾಡಿದ್ದಾರೆ ಅಧಿಕಾರಿಗಳು ಎಂಬ ಆರೋಪವೂ ಕೂಡ ಇದೆ. ಇದರ ಬಗ್ಗೆ ಅನೇಕ ಬಾರಿ ಸಂಬಂಧಿಸಿದ ಶಾಸಕರಿಗೂ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ರು ಕೂಡ ನಮಗೆ ಮನೆಗಳನ್ನ ಮಂಜೂರು ಮಾಡದೆ ಸರ್ಕಾರ ವಂಚನೆ ಮಾಡುತ್ತಾ ಬಂದಿದೆ ಅಂತ ತಮ್ಮ ದುಃಖವನ್ನ ತೋಡಿಕೊಂಡ್ರು. ಒಂದು ವೇಳೆ ನಮಗೆ ಮನೆಗಳನ್ನ ಮಂಜೂರು ಮಾಡದಿದ್ರೆ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ನಿರಾಶ್ರಿತರು ಜಿಲ್ಲಾಧಿಕಾರಿಗಳಿಗೆ.